ಆ ನಾವೆಲ್ಲರೂ ಯಾವ್ದಾದ್ರೂ ಹಳೆಯ ಕಾಲದ ಯಂತ್ರವನ್ನು ಅಥವಾ ದಶಕಗಳ ಹಿಂದಿನ ಸಾಫ್ಟ್ವೇರ್ ಪ್ರೋಗ್ರಾಂ ನೋಡಿದಾಗ ಮೊದಲಿಗೆ ಏನನ್ಸುತ್ತೆ ನಮ್ಗೆ? ಖಂಡಿತ ಇದೊಂದು ಔಟ್ಡೇಟೆಡ್ ವಸ್ತು ಅಂತಾನೆ ಅನ್ಸುತ್ತೆ. ಹೌದು, ಅದ್ರ ಡಿಸೈನ್ ನೋಡಿ ಇದೊಂದು ಹಳೇ ಕಾಲದ ವಸ್ತು, ಇಂದಿನ ಈ ಫಾಸ್ಟ್ ಲೈಫ್ಗೆ ಇದು ಮ್ಯಾಚ್ ಆಗಲ್ಲ ಅಂತ ಅನ್ಕೊಳ್ತೀವಿ. ನಿಜ, ಇದೊಂದು ಡೆಡ್ ವೇಟ್ ಅಂತ ತೀರ್ಮಾನಿಸ್ಬಿಡ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ಆಮೇಲೆ ಅದನ್ನ ಕೇವಲ ಯಾಂತ್ರಿಕವಾಗಿ ಓಡಿಸ್ತೀವಿ, ಇಲ್ಲಾಂದ್ರೆ ಸಂಪೂರ್ಣವಾಗಿ ಕಡೆಗಣಿಸ್ಬಿಡ್ತೀವಿ. ಆದ್ರೆ ನೋಡಿ, ಮೇಲ್ನೋಟಕ್ಕೆ ಅದರ ಯೂಸರ್ ಇಂಟರ್ಫೇಸ್ ಹಳೆಯದಾಗಿ ಕಾಣಬಹುದು. ಆದ್ರೆ ಅದರ ಹಿಂದಿನ ಮೂಲ ಕೋಡ್ ಅಂದ್ರೆ ಆ ಸೋರ್ಸ್ ಕೋಡ್ ಎಷ್ಟೊಂದು ಭದ್ರವಾಗಿದೆ ಅಂತ ನಾವು ಯೋಚನೆನೇ ಮಾಡಲ್ಲ. ಹೌದು, ಅದು ಯಾವ ವಾಸ್ತವಿಕ ವಿಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳುವ ಗೋಜಿಗೆ ನಾವು ಹೋಗೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ಆ ಹಳೆಯ ಸಾಫ್ಟ್ವೇರ್ ಅನ್ನು ಸ್ವಲ್ಪ ಬಿಡಿಸಿ ನೋಡಿದಾಗ ಅದು ಕೇವಲ ಒಂದು ಬೇಸಿಕ್ ಪ್ರೋಗ್ರಾಂ ಅಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವನ್ನೇ ಮ್ಯಾಪ್ ಮಾಡಬಲ್ಲ ಅತ್ಯಂತ ಮುಂದುವರೆದ ತಂತ್ರಜ್ಞಾನ ಅಂತ ಗೊತ್ತಾದ್ರೆ ಹೇಳಿರುತ್ತೆ. ವಾವ್, ಅದು ನಿಜಕ್ಕೂ ಆಶ್ಚರ್ಯ ಮೂಡಿಸುವ ವಿಷಯ ಆಗಿರುತ್ತೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಸರಿಸುಮಾರು ಇಂಥದ್ದೇ ಒಂದು ಅದ್ಭುತವನ್ನು ಅನಾವರಣಗೊಳಿಸುತ್ತೆ. ಅಂದ್ರೆ ಇದು ನಮ್ಮ ಪ್ರಾಚೀನ ಆಚರಣೆಗಳ ಬಗ್ಗೆ ನಮ್ಗಿರುವ ಗೊಂದಲಮಯ ಸ್ಥಿತಿಯಿಂದ ಒಂದು ಸ್ಪಷ್ಟತೆಯ ಕಡೆಗೆ ನಡೆಸುವ ಪಯಣ ಅಂತ ಹೇಳಬಹುದು. ಖಂಡಿತ. ನಮ್ಗೆಲ್ಲರಿಗೂ ಚಿರಪರಿಚಿತವಾಗಿರುವ, ಆದ್ರೆ ನಾವು ಅದರ ಆಳವನ್ನು ಸಂಪೂರ್ಣವಾಗಿ ಮರೆತಿರುವ ವಿಷಯವಿದು. ನಮ್ಮ ಇಂದಿನ ಈ ಚರ್ಚೆಗೆ ಆಧಾರವಾಗಿರುವುದು ಒಂದು ಅದ್ಭುತವಾದ ಬೃಹತ್ ಗ್ರಂಥ. ಹೌದು, ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ ಅವರು ಸಂಪಾದಿಸಿರುವ ಗ್ರಂಥ ಸಂಧ್ಯಾವಂದನೆ ಅಂತರಂಗ ಸಂಪುಟ 2. ಇದರ ಉಪಶೀರ್ಷಿಕೆ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಇದೆ ಅಲ್ವಾ? ಎಕ್ಸಾಕ್ಟ್ಲಿ. ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹೊರಬಂದಿರುವ ಈ ಕೃತಿ ಸಂಧ್ಯಾವಂದನೆ ಎಂಬ ಪ್ರಾಚೀನ ಆಚರಣೆಯ ಕುರಿತಾಗಿದೆ. ನಮ್ಮಲ್ಲಿ ಅನೇಕರು ಇದನ್ನ ಕೇವಲ ಒಂದು ಹಳೆ ಸಂಪ್ರದಾಯ ಅಂತ ಅನ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಏನೋ ಮಂತ್ರ ಹೇಳೋದು, ನೀರ್ ಬಿಡೋದು ಇಷ್ಟೇ ಅನ್ಕೊಂಡಿದ್ದಾರೆ. ಆದ್ರೆ ಈ ಗ್ರಂಥ ಅದರ ಹಿಂದಿನ ವಿಜ್ಞಾನವನ್ನ ತೆರೆದಿಡುತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದೇನೆಂದ್ರೆ ಈ ಕೃತಿಯು 2 ಸಂಪುಟಗಳಲ್ಲಿದೆ. ಸರಿ. ಮೊದಲನೇದು ಭಕ್ತಿಯುಕ್ತ ಕರ್ಮಯೋಗವಾದರೆ, ನಾವಿಂದು ಗಮನಹರಿಸುತ್ತಿರುವ 2ನೇ ಸಂಪುಟವು ಭಕ್ತಿಯುಕ್ತ ಜ್ಞಾನಯೋಗದ ಬಗ್ಗೆ ಮಾತನಾಡುತ್ತೆ. ಅಂದ್ರೆ ಆಚರಣೆ ಮತ್ತು ಅರಿವು ಇವೆರಡರ ಸಮ್ಮಿಲನವೇ ಇಲ್ಲಿ ಪ್ರಧಾನ ಅಂತಾಯ್ತು. ಖಂಡಿತ. ಕರ್ಮದ ಜೊತೆಗೆ ಜ್ಞಾನ ಇದ್ದರೇನೆ ಅದಕ್ಕೊಂದು ಅರ್ಥ ಬರೋದು. ಈಗ ಲೇಖಕರು ಈ ಗ್ರಂಥದಲ್ಲಿ ಗುರುತಿಸಿರುವ ಒಂದು ಕಟುವಾದ ವಾಸ್ತವದಿಂದಲೇ ನಾವು ಶುರು ಮಾಡೋಣ. ಯಾವ ವಾಸ್ತವ? ಅದೇ ದೈನಂದಿನ ಧಾರ್ಮಿಕ ಆಚರಣೆಗಳು, ವಿಶೇಷವಾಗಿ ಈ ಸಂಧ್ಯಾವಂದನೆ ಇತ್ತೀಚೆಗೆ ಬಹಳ ಕಡಿಮೆ ಆಗ್ತಿದೆ. ಹೌದು, ಮಾಡೋರು ಬಹಳ ಕಡಿಮೆ. ಮಾಡ್ತಿರೋರು ಕೂಡ ಯಾವುದೋ ಒಂದು ಯಾಂತ್ರಿಕ ಪ್ರಕ್ರಿಯೆಯಂತೆ ಮಾಡ್ತಿದ್ದಾರೆ. ಟೈಮ್ ಪಾಸ್ ತರ ಅಥವಾ ಒಂದು ಡ್ಯೂಟಿ ತರ ಮಾಡ್ತಾರೆ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ಇದನ್ನೊಂದು ದೈನಂದಿನ ಉದಾಹರಣೆಗೆ ಹೋಲಿಸುವುದಾದ್ರೆ, ಹೇಳಿ. ನಾವು ಊಟವನ್ನು ಸರಿಯಾಗಿ ಅಗಿಯದೇ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಅವಸರವಾಗಿ ನುಂಗಿದ್ರೆ ದೇಹಕ್ಕೆ ನಿಜವಾಗಿಯೂ ಪೋಷಕಾಂಶಗಳು ಸಿಗುತ್ತಾ? ಖಂಡಿತ ಇಲ್ಲ. ಆಹಾರ ಕೇವಲ ಜಠರವನ್ನು ಸೇರುತ್ತೆ ಅಷ್ಟೇ. ಹೌದು ತಾನೇ. ಅದು ಸರಿಯಾಗಿ ಜೀರ್ಣವಾಗಿ ರಕ್ತಗತವಾಗಿ ದೇಹಕ್ಕೆ ಶಕ್ತಿಯನ್ನೇ ಕೊಡುವುದಿಲ್ಲ. ಎಕ್ಸಾಕ್ಟ್ಲಿ. ಅದೇ ರೀತಿ ಕೇವಲ ಶಾಲಾ ಕಾಲೇಜು ಅಥವಾ ಕಚೇರಿಗೆ ಹೋಗುವ ಅವಸರದಲ್ಲಿ ಆಚರಣೆಗಳ ಹಿಂದಿನ ಉದ್ದೇಶ ಅರ್ಥವಾಗದೆ ಮಾಡಿದ್ರೆ ಅದು ಬರೀ ಒಂದು ದೈಹಿಕ ವ್ಯಾಯಾಮ ಆಗುತ್ತೆ ಅಷ್ಟೇ. ಅದರಿಂದ ಯಾವುದೇ ಮಾನಸಿಕ ಶಾಂತಿ ಸಿಗೋದಿಲ್ಲ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ನಮ್ಮ ಕೇಳುಗರಲ್ಲಿ ಹಲವರು ಈಗ ಯೋಚಿಸ್ತಾ ಇರ್ಬೋದು, ಏನಂತ? ನನಗೆ ಸಂಸ್ಕೃತ ಗೊತ್ತಿಲ್ಲ, ಮಂತ್ರಗಳ ಅರ್ಥವೂ ಗೊತ್ತಿಲ್ಲ, ಆದರೆ ನಾನು ಪ್ರತಿದಿನ ಶ್ರದ್ಧೆಯಿಂದ ಯಾಂತ್ರಿಕವಾಗಿಯಾದರೂ ಸಂಧ್ಯಾವಂದನೆ ಮಾಡ್ತೇನೆ ಅಂತ. ಸರಿ. ಹಾಗಾದ್ರೆ ನಾನ್ ಮಾಡ್ತಿರೋದು ಕಂಪ್ಲೀಟ್ ಆಗಿ ವೇಸ್ಟ್ ಆಫ್ ಟೈಮ್ ಅಂತನಾ? ನೋಡಿ, ಅದು ಸಂಪೂರ್ಣವಾಗಿ ವ್ಯರ್ಥ ಅಂತ ಲೇಖಕರು ಎಲ್ಲೂ ಹೇಳೋದಿಲ್ಲ. ಹೌದಾ? ಹೌದು, ಭಗವಂತನ ಮೇಲೆ ಶ್ರದ್ಧೆ ಇರುವುದು ಒಳ್ಳೆಯದೇ. ಆದ್ರೆ ಆಚರಣೆಯ ಹಿಂದಿನ ಜ್ಞಾನ ಇಲ್ಲದೆ ಹೋದ್ರೆ ಆ ಕರ್ಮವು ತನ್ನ ಪೂರ್ಣ ಫಲವನ್ನ ಕಳೆದುಕೊಳ್ಳುತ್ತೆ. ಅಂದ್ರೆ ಆ ಟ್ರಾನ್ಸ್ಫರ್ಮೇಟಿವ್ ಪವರ್, ಆ ಪರಿವರ್ತನಾ ಶಕ್ತಿ ಅದಕ್ಕಿರೋದಿಲ್ಲ ಅಂತ. ಖಂಡಿತ. ಉಪನಯನದ ಸಮಯದಲ್ಲಿ ಪುರೋಹಿತರು ಏನೋ ಹೇಳಿಕೊಟ್ಟಿರ್ತಾರೆ, ಆನಂತರ ನಾವು ಕೇವಲ ಆಫೀಸಿಗೆ ಹೋಗೋ ಅವಸರದಲ್ಲಿ ಅದನ್ನ ಮುಗಿಸ್ಬಿಡ್ತೀವಿ. ಜೊತೆಗೆ ಗ್ರಂಥದಲ್ಲಿ ಉಲ್ಲೇಖಿಸಿರುವಂತೆ ಆ ಪಾಠಭೇದಗಳ ಗೊಂದಲ ಬೇರೆ ಇದೆ ಅಲ್ವಾ? ಹೌದು, ಟೆಕ್ಸ್ಚುಯಲ್ ವೇರಿಯೇಷನ್ಸ್. ಅಂದ್ರೆ ಊರಿಗೊಂದು ಮನೆಗೊಂದು ರೀತಿಯ ಆಚರಣೆಗಳು ಇರುತ್ತೆ. ಎಕ್ಸಾಕ್ಟ್ಲಿ. ಈ ಪಾಠಭೇದಗಳಿಂದಾಗಿ ಜನರಿಗೆ ಇದು ಕಷ್ಟ ಮತ್ತು ಗೊಂದಲಮಯ ಎನಿಸಿ ನಿಧಾನವಾಗಿ ಇದರಿಂದ ದೂರವಾಗ್ತಾರೆ. ನಿಜ. ಲೇಖಕರು ಈ ಸಂಪುಟವನ್ನು ರಚಿಸುವ ಮೂಲಕ ಆ ಜ್ಞಾನದ ಕೊರತೆಯನ್ನು ತುಂಬುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ.
ಗೀತಾಚಾರ್ಯರು ಹೇಳುವಂತೆ ಕರ್ಮ, ಭಕ್ತಿ ಮತ್ತು ಜ್ಞಾನ ಈ ಮೂರೂ ಸೇರಿದಾಗ್ಲೇ ಒಂದು ಆಚರಣೆಗೆ ಪೂರ್ಣತ್ವ ಬರೋದು. ಹೌದು, ಅರ್ಥ ತಿಳಿಯದೆ ಮಾಡುವ ಕರ್ಮ ಸತ್ವಹೀನವಾಗುತ್ತೆ. ಅಂದ್ರೆ ಕೇವಲ ಶಬ್ದಗಳನ್ನ, ಮಂತ್ರಗಳನ್ನ ತುಟಿಗಳಿಂದ ಉಚ್ಚರಿಸುವುದಷ್ಟೇ ಅಲ್ಲ, ಅದರ ಹಿಂದಿನ ಆಳವಾದ ಅರ್ಥವನ್ನ ಅಂತರಂಗದಲ್ಲಿ ಇಳಿಸ್ಕೋಬೇಕು ಅನ್ನೋದು ಇಲ್ಲಿನ ಮುಖ್ಯ ಉದ್ದೇಶ. ಅದೇ ಸಂಧ್ಯಾವಂದನೆಯ ಅಂತರಂಗ. ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುವುದು. ಹೇಗೆ? ನನಗೊಂದು ಮೂಲಭೂತವಾದ ಗೊಂದಲ ಇದೆ. ನಾವು ದಿನನಿತ್ಯ ದೇವರ ಪೂಜೆ ಮಾಡ್ತೀವಿಯಲ್ವಾ? ಹೌದು, ಮಾಡ್ತೀವಿ. ಅದಕ್ಕೂ ಈ ಸಂಧ್ಯಾವಂದನೆಗೂ ನಿಜವಾದ ವ್ಯತ್ಯಾಸವೇನು? ಓಹ್, ಇದು ಆಚರಣೆಗಳ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಳ್ಳಲು ಕೇಳಲೇಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ. ನಾವೀಗ ದೇವರ ಪೂಜೆ ಎಂದ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತೀವಿ ಯೋಚಿಸಿ. ವಿಗ್ರಹಗಳು ಬೇಕು. ಹೌದು, ವಿಗ್ರಹಗಳು ಬೇಕು. ಹೂವು, ಹಣ್ಣು, ಗಂಧ, ಧೂಪ, ದೀಪ ಹೀಗೆ ಸಾಕಷ್ಟು ಭೌತಿಕ ಪರಿಕರಗಳು ಬೇಕಾಗತ್ತೆ. ನಿಜ. ಆದ್ರೆ ಈ ಸಂಧ್ಯಾವಂದನೆಯಲ್ಲಿ ಸ್ವಲ್ಪ ನೀರ್ ಬಿಟ್ರೆ ಬೇರೇನು ಬಾಹ್ಯ ಪರಿಕರಗಳೇ ಇಲ್ಲ. ಅದೇ ಇಲ್ಲಿನ ಅತ್ಯಂತ ಆಕರ್ಷಕ ವಿಚಾರವೇ ಅದು. ಅಂದ್ರೆ ಕೇವಲ ಮನಸ್ಸಿನಿಂದಲೇ ತನ್ನ ದೇಹವನ್ನೇ ಒಂದು ಉಪಕರಣವನ್ನಾಗಿ ಮಾಡಿಕೊಂಡು ಮಾಡುವ ಪ್ರಕ್ರಿಯೆ ಇದು ಅಂತ ಆಶ್ಚರ್ಯ ಆಗತ್ತೆ. ಪೂಜೆ ಮತ್ತು ಸಂಧ್ಯಾವಂದನೆಯ ನಡುವಿನ ಮೂಲಭೂತ ವ್ಯತ್ಯಾಸ ಇರುವುದೇ ಅಲ್ನೋಡಿ. ದೇವರ ಪೂಜೆ ಎನ್ನೋದು ಒಂದು ಬಾಹ್ಯ ಪ್ರಕ್ರಿಯೆ. ಅಲ್ಲಿ ವಿಗ್ರಹಗಳಿರುತ್ತೆ, ದೇವರಿಗೆ ಆಮಂತ್ರಣ ನೀಡುವ ಆವಾಹನೆ ಇರುತ್ತೆ. ಹೌದು, ಬನ್ನಿ ಅಂತ ಕರೆಯೋದು. ಆಮೇಲೆ ಪೂಜೆಯ ನಂತರ ಕಳುಹಿಸಿಕೊಡುವ ವಿಸರ್ಜನೆ ಕೂಡ ಇರುತ್ತೆ. ಕರೆಕ್ಟ್. ಆದರೆ ಸಂಧ್ಯಾವಂದನೆಯೂ ಹಾಗಲ್ಲ. ಗ್ರಂಥದಲ್ಲಿ ವಿವರಿಸಿರುವಂತೆ ಇದು ಅದಾಗಲೇ ನಮ್ಮ ಹೃತ್ಕಮಲದಲ್ಲಿ ಅಂದ್ರೆ ನಮ್ಮ ಒಳಗೆ ನೆಲೆಸಿರುವ ಭಗವಂತನನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ. ಒಂದು ನಿಮಿಷ, ಹೃತ್ಕಮಲದಲ್ಲಿ ಜಾಗೃತಗೊಳಿಸುವುದು ಅಂದ್ರೆ ನಿಖರವಾಗಿ ಏನ್ ಮಾಡ್ಬೇಕು? ಇದು ಕೇಳಲು ಬಹಳ ಕಾವ್ಯಾತ್ಮಕವಾಗಿದೆ. ಆದ್ರೆ ಕಣ್ಣು ಮುಚ್ಚಿ ಕುಳಿತಾಗ ಎದೆಯ ಒಳಗೆ ಒಂದು ಕಮಲದ ಹೂವು ಅರಳುತ್ತಿದೆ ಅಂತ ನಾವು ಕಲ್ಪಿಸ್ಕೊಳ್ಬೇಕಾ? ಇದರ ವಾಸ್ತವಿಕ ಅರ್ಥ ಏನು? ನೋಡಿ, ಹೃತ್ಕಮಲ ಎನ್ನುವುದು ಕೇವಲ ಒಂದು ಭೌತಿಕ ಹೂವಿನ ಕಲ್ಪನೆಯಲ್ಲ. ಓಕೆ. ಅದು ನಮ್ಮ ಪ್ರಜ್ಞೆಯ ಕೇಂದ್ರವನ್ನು, ನಮ್ಮ ಆಂತರಿಕ ಅಸ್ತಿತ್ವದ ಮೂಲವನ್ನು ಸೂಚಿಸುವ ಒಂದು ರೂಪಕ ಅಷ್ಟೇ. ಮೆಟಫಾರ್ ಅಂತ. ಹೌದು. ನಾವು ದಿನವಿಡೀ ಹೊರಗಿನ ಪ್ರಪಂಚವನ್ನೇ ನೋಡ್ತಾ ಇರ್ತೀವಿ ಅಲ್ವಾ? ಕೆಲಸ, ಟೆನ್ಷನ್, ಮೊಬೈಲ್ ಸ್ಕ್ರೀನ್. ಖಂಡಿತ. ಸದಾ ಹೊರಗಡೆನೇ ನಮ್ಮ ಫೋಕಸ್ ಇರುತ್ತೆ. ಸಂಧ್ಯಾವಂದನೆಯಲ್ಲಿ ಕಣ್ಣು ಮುಚ್ಚಿದಾಗ ನಮ್ಮ ಗಮನವನ್ನು ಹೊರಗಿನಿಂದ ಸಂಪೂರ್ಣವಾಗಿ ಕತ್ತರಿಸಿ ನಮ್ಮ ಒಳಗೇ ಇರುವ ಆ ಪ್ರಜ್ಞೆಯ ಕಡೆಗೆ ತಿರುಗಿಸ್ತೀವಿ. ಅಲ್ಲಿ ದೇವರಿಗೆ ಬನ್ನಿ ಎಂದು ಕರೆಯುವ ಅಥವಾ ಹೋಗಿ ಬನ್ನಿ ಎಂದು ಬೀಳ್ಕೊಡುವ ಅಗತ್ಯವೇ ಇಲ್ಲ. ಓಹೋ, ಏಕೆಂದ್ರೆ ಭಗವಂತ ಸದಾ ಒಳಗೇ ಇರ್ತಾನೆ ಅಂತ. ನಿಖರವಾಗಿ. ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳಿದ್ದು. ಅಂದ್ರೆ ಯಜ್ಞಗಳಲ್ಲಿ ನಾನು ಜಪಯಜ್ಞ ಆಗಿದ್ದೇನೆ ಅಂತಾನಾ? ಹೌದು. ಇದು ಯಾವುದೇ ಬಾಹ್ಯ ವಸ್ತುಗಳನ್ನ ಬೆಂಕಿಗೆ ಹಾಕುವ ಯಜ್ಞ ಅಲ್ಲ. ಇದು ಮಂತ್ರಗಳ ಮೂಲಕ ಮಾಡುವ ಆಂತರಿಕ ಯಜ್ಞ. ಅಂದ್ರೆ ವಿಶೇಷವಾಗಿ ಗಾಯತ್ರಿ ಮಂತ್ರದ ಜಪ ಇರಬೇಕು. ಎಕ್ಸಾಕ್ಟ್ಲಿ. ಇದರಲ್ಲಿ ಬರುವ ಧೀ ಎಂಬ ಶಬ್ದವನ್ನ ಗ್ರಂಥದಲ್ಲಿ ಅದ್ಭುತವಾಗಿ ವಿಶ್ಲೇಷಿಸಿದ್ದಾರೆ. ಧೀ ಅಂದ್ರೆ ಏನು? ಧೀ ಎಂದರೆ ನಮ್ಮ ಬುದ್ಧಿ, ಇಂಟೆಲೆಕ್ಟ್. ಓ, ಬುದ್ಧಿಮತ್ತೆ. ಹೌದು. ಭಗವಂತನನ್ನ ಕೇವಲ ಹೊರಗಡೆ ಆಕಾಶದಲ್ಲೆಲ್ಲೂ ಹುಡುಕುವುದಲ್ಲ. ಸರಿ. ನಮ್ಮ ಒಳಗೆ ಇರುವ ಆ ಪ್ರೇರಕ ಶಕ್ತಿಯನ್ನ, ನಮ್ಮ ಬುದ್ಧಿಯನ್ನು ಬೆಳಗುವ ಬೆಳಕನ್ನ ಧ್ಯಾನಿಸುವುದು. ವಾವ್! ಅಂದ್ರೆ ಇದು ಕೇವಲ ಭಕ್ತಿಯಿಂದ ಬೇಡಿಕೊಳ್ಳೋದಲ್ಲ, ಬದಲಾಗಿ ನಮ್ಮ ಬೌದ್ಧಿಕ ಮಟ್ಟವನ್ನು ಉತ್ತೇಜಿಸುವ ಒಂದು ಮಾನಸಿಕ ವ್ಯಾಯಾಮ ಕೂಡ ಹೌದು. ಖಂಡಿತವಾಗಿಯೂ. ಇದು ನಿಜಕ್ಕೂ ನಾವು ಆಲೋಚಿಸುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹೌದು, ಪೂರ್ತಿ ದೃಷ್ಟಿಕೋನ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ಇವೆಲ್ಲದರ ಒಟ್ಟು ಅರ್ಥವೇನು? ನನಗಿಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತೆ. ಕೇಳಿ. ಇದು ಕೇವಲ ಆಂತರಿಕ ಬುದ್ಧಿಯ ಜಾಗೃತಿಯಾಗಿದ್ದರೆ, ಕೇವಲ ಉಸಿರಾಟದ ಮೇಲೆ ಗಮನ ಹರಿಸಿದರೆ ಸಾಕಿತ್ತಲ್ಲ? ಈ ದೈನಂದಿನ ಜಪದ ಸಮಯದಲ್ಲಿ ಇಷ್ಟೊಂದು ಬೃಹತ್ ಕಲ್ಪನೆಗಳ ಅಂದ್ರೆ ದೊಡ್ಡ ದೊಡ್ಡ ವಿಶ್ಯುಲೈಸೇಷನ್ಸ್ ಅಗತ್ಯವೇನಿತ್ತು? ಗ್ರಂಥದಲ್ಲಿ ಬ್ರಹ್ಮಾಂಡವನ್ನೇ ಕಲ್ಪಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಯಾಕೆಂದ್ರೆ ಮನುಷ್ಯನ ಮನಸ್ಸಿಗೆ ಒಂದು ಸ್ವಭಾವ ಇದೆ ನೋಡಿ. ಯಾವ ಸ್ವಭಾವ? ಅದಕ್ಕೆ ನಿರಾಕಾರವಾದದ್ದನ್ನು, ಶೂನ್ಯವನ್ನು ಧ್ಯಾನಿಸುವುದು ಅತ್ಯಂತ ಕಷ್ಟ. ನಿಜ. ಮನಸ್ಸು ಸದಾಕಾಲ ಯಾವುದಾದರೊಂದು ಆಲಂಬನವನ್ನು ಅಂದ್ರೆ ಒಂದು ಚಿತ್ರಣವನ್ನು ಹುಡುಕುತ್ತಲೇ ಇರುತ್ತೆ. ಹೌದು. ಅದಕ್ಕೆ ನನಗೊಂದು ಆಧುನಿಕ ಉಪಮಾನ ನೆನಪಾಗ್ತಿಬೇಲಿ. ಹೇಳಿ, ಯಾವ ಉಪಮಾನ? ಒಂದು ಸಣ್ಣ ಕಂಪ್ರೆಸ್ಡ್ ಡಿಜಿಟಲ್ ಫೈಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಜಿಪ್ ಫೈಲ್ ತರ. ಎಕ್ಸಾಕ್ಟ್ಲಿ, ಜಿಪ್ ಫೈಲ್. ಅದು ನೋಡಲು ಕೇವಲ ಕೆಲವು ಕಿಲೋಬೈಟ್ಗಳಷ್ಟು ಸಣ್ಣದಿರುತ್ತೆ. ಸರಿ. ಆದರೆ ಆ ಫೈಲ್ ಅನ್ನು ಓಪನ್ ಮಾಡಿದ ತಕ್ಷಣ
ಅದನ್ನ ಅನ್ಜಿಪ್ ಮಾಡಿದಾಗ ಅದು ಹೇಗೆ ದಿಢೀರುನೇ ಒಂದು ಬೃಹತ್ 3D ಹೊಲೋಗ್ರಾಮ್ ಆಗಿ ವಿಸ್ತಾರಗೊಳ್ಳುತ್ತೋ. ವಾವ್, ಒಳ್ಳೆ ಹೋಲಿಕೆ ಇದು. ಸಂಧ್ಯಾವಂದನೆಯ ಮಂತ್ರಗಳು ಕೂಡ ಹಾಗೆ ಅನ್ಸುತ್ತೆ. ಇದು ಅದ್ಭುತವಾದ ಹೋಲಿಕೆ. ಆ ಜಿಪ್ ಫೈಲ್ ಅನ್ನು ಅನ್ಜಿಪ್ ಮಾಡಿದಾಗ ಹೇಗೆ ನೂರಾರು ಫೋಲ್ಡರ್ಗಳು ಮತ್ತು ಬೃಹತ್ ಡೇಟಾ ತೆರೆದುಕೊಳ್ಳುತ್ತೋ ಹಾಗೆ ಈ ಮಂತ್ರಗಳ ಮೂಲಕ ಮಾಡುವ ಧ್ಯಾನ ನಮ್ಮ ಮಿದುಳಿನ ಸುಪ್ತ ಭಾಗಗಳನ್ನು ಅನ್ಜಿಪ್ ಮಾಡುತ್ತೆ. ಖಂಡಿತ. ಲೇಖಕರು ಗ್ರಂಥದಲ್ಲಿ ವಿವರಿಸುವ ಆ ವರಾಹಾವತಾರದ ದೃಶ್ಯೀಕರಣವನ್ನೇ ಗಮನಿಸಿ. ಹೌದು, ಅದು ಬಹಳ ವಿಶೇಷವಾದ ಭಾಗ. ಚತುರ್ಮುಖ ಬ್ರಹ್ಮನ ನಾಸಿಕೆಯಿಂದ ಅಂದ್ರೆ ಮೂಗಿನಿಂದ ಅಂಗುಷ್ಠ ಪ್ರಮಾಣದಲ್ಲಿ ಕೇವಲ ಹೆಬ್ಬೆರಳಿನ ಗಾತ್ರದಲ್ಲಿ ಒಂದು ಸಣ್ಣ ವರಾಹ ಮೂಡುತ್ತೆ. ಸರಿ. ಆ ಸಣ್ಣ ವರಾಹಸ್ವಾಮಿ ಕ್ಷಣಾರ್ಧದಲ್ಲಿ ಆನೆಯ ಗಾತ್ರಕ್ಕೆ ಬೆಳೆಯುತ್ತಾನೆ. ತದನಂತರ ಇಡೀ ಆಕಾಶವನ್ನು ಆವರಿಸುವಷ್ಟು ಬೃಹತ್ತಾಕಾರಕ್ಕೆ ಬೆಳೆದು ಜಲಪ್ರಳಯದಲ್ಲಿ ಮುಳುಗುತ್ತಿದ್ದ ಇಡೀ ಭೂಮಿಯನ್ನೇ ಮೇಲಕ್ಕೆತ್ತುವ ದೃಶ್ಯವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಬೇಕು. ಇಷ್ಟೊಂದು ಬೃಹತ್ ಕ್ಯಾನ್ವಾಸನ್ನು ಮನಸ್ಸಿನಲ್ಲಿ ಯಾಕೆ ಚಿತ್ರಿಸಿಕೊಳ್ಳಬೇಕು? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಭಗವಂತನ ಒಂದೊಂದು ರೂಪವೂ ಆಯಾ ಕಾರ್ಯಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತೆ ಅಂತ ಗ್ರಂಥ ಸ್ಪಷ್ಟಪಡಿಸುತ್ತೆ. ಓ, ಕೇವಲ ಕಥೆಯಲ್ಲ ಇದು. ಖಂಡಿತ ಅಲ್ಲ. ಇದನ್ನ ಕೇವಲ ಒಂದು ಪೌರಾಣಿಕ ಕಥೆ ಅಂತ ಅಂದ್ಕೊಂಡ್ರೆ ನಾವು ಅದರ ಮೂಲ ಉದ್ದೇಶವನ್ನೇ ಮರೆತಂತೆ. ಹಾಗಾದ್ರೆ ಇದರ ಹಿಂದಿನ ಸೈಕಾಲಜಿ ಏನು? ಹಿರಣ್ಯಾಕ್ಷನೆಂಬ ಅಸುರನನ್ನು ಸಂಹರಿಸಿ ಭೂಮಿಯನ್ನು ಉದ್ಧರಿಸಿದ ವರಾಹನ ರೂಪವನ್ನು ಧ್ಯಾನಿಸುವುದು ಕೇವಲ ಕಥೆಯಲ್ಲ. ಮತ್ತೆ ಅದು ಸಾಧಕನ ಮನಸ್ಸಿನ ಸಂಕುಚಿತತೆಯನ್ನು ಒಡೆದುಹಾಕಿ ಬ್ರಹ್ಮಾಂಡದ ಅರಿವನ್ನು ಮೂಡಿಸುವ ಒಂದು ಮಾನಸಿಕ ತಂತ್ರ. ಮಾನಸಿಕ ತಂತ್ರ, ವಾವ್! ನಾವು ಪ್ರತಿದಿನ ಎಂಥ ಸಣ್ಣಪುಟ್ಟ ವಿಷಯಗಳಿಗೆ ತಲೆಕೆಡಿಸ್ಕೊಂಡಿರ್ತೀವಿ ಯೋಚಿಸಿ. ಬಾಸ್ ಏನೋ ಬೈದ್ರೂ, ಟ್ರಾಫಿಕ್ ಜಾಮ್ ಆಯ್ತು, ಇನ್ಯಾರೋ ಏನೋ ಅಂದ್ರು ಅಂತ. ಹೌದು, ಆ ಕ್ಷಣಕ್ಕೆ ನಮ್ಮ ಚಿಂತೆಗಳು ನಮಗೆ ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಕಾಣ್ತಾ ಇರುತ್ತೆ. ನಿಖರವಾಗಿ. ಆದ್ರೆ ಈ ಧ್ಯಾನದ ಮೂಲಕ ಆ ಅಂಗುಷ್ಠ ಪ್ರಮಾಣದಿಂದ ಬ್ರಹ್ಮಾಂಡದ ಪ್ರಮಾಣಕ್ಕೆ ಕಲ್ಪನಾಶಕ್ತಿಯನ್ನು ಹಿಗ್ಗಿಸಿದಾಗ ಏನಾಗುತ್ತೆ? ಆ ಬೃಹತ್ ಬ್ರಹ್ಮಾಂಡದ ಇಡೀ ಭೂಮಿಯನ್ನೇ ಎತ್ತುವ ಶಕ್ತಿ ಎದುರು ನಮ್ಮ ವೈಯಕ್ತಿಕ ಸಮಸ್ಯೆಗಳು, ನಮ್ಮ ಈಗೋ ಎಲ್ಲವೂ ಅತ್ಯಂತ ಕ್ಷುಲ್ಲಕವಾಗಿ ಕಾಣುತ್ತೆ. ನಿಜ, ನಮ್ಮ ಪ್ರಾಬ್ಲಮ್ಸ್ ಏನೇನೂ ಅಲ್ಲ ಅನ್ಸುತ್ತೆ. ಹೌದು, ನಮ್ಮ ಮೆದುಳಿನ ಆಲೋಚನಾ ವ್ಯಾಪ್ತಿ, ಆ ಸ್ಪೇಷಿಯಲ್ ಅವೇರ್ನೆಸ್ ಭೌತಿಕ ಮಿತಿಗಳನ್ನು ಮೀರಿ ವಿಸ್ತಾರಗೊಳ್ಳುತ್ತೆ. ವಾವ್! ಅಂದ್ರೆ ಇದು ಕೇವಲ ದೇವರ ಕಥೆಯಲ್ಲ, ನಮ್ಮದೇ ಮನಸ್ಸಿನ ಮಿತಿಗಳನ್ನು ಒಡೆಯುವ ಒಂದು ಸೈಕಲಾಜಿಕಲ್ ಟೂಲ್. ಖಂಡಿತ. ಮತ್ತು ಅದೇ ವರಾಹನ ದೇಹವನ್ನು ಗ್ರಂಥದಲ್ಲಿ ಯಜ್ಞಾಂಗ ವರಾಹ ಅಂತ ಕರೆದು ಯಜ್ಞದ ವಸ್ತುಗಳಿಗೆ ಹೋಲಿಸಿದ್ದಾರಲ್ವಾ? ಹೌದು, ವರಾಹನ ಕೂದಲುಗಳನ್ನೇ ಕುಶಹುಲ್ಲು ಅಥವಾ ದರ್ಭೆ ಅಂತ, ಮೂತಿಯನ್ನೇ ಯಜ್ಞದ ಸೌಟು ಅಂದ್ರೆ ಸ್ರುವ ಅಂತ ಕಲ್ಪಿಸಿಕೊಳ್ಳಲು ಹೇಳಲಾಗಿದೆ. ಆಹಾ. ಹೀಗೆ ಪ್ರತಿಯೊಂದು ಒಂದೊಂದು ಯಜ್ಞ ಸಾಧನ. ಆ ಪ್ರಾಣಿಯ ಭೌತಿಕ ರೂಪವನ್ನು ಕೇವಲ ಪ್ರಾಣಿಯಾಗಿ ನೋಡದೆ ಯಜ್ಞದ ಸಂಕೇತವಾಗಿ ನೋಡುವುದು, ಇದರ ಹಿಂದಿನ ಲಾಜಿಕ್ ಏನು? ನೋಡಿ, ಇದು ಸಾಧಕನಿಗೆ ಇಡೀ ವಿಶ್ವವನ್ನೇ ಒಂದು ಯಜ್ಞಕುಂಡವಾಗಿ ನೋಡುವ ದೃಷ್ಟಿಕೋನವನ್ನು ನೀಡುತ್ತೆ. ಅಂದ್ರೆ ನಾವು ಕೂಡ ಯಜ್ಞದ ಭಾಗನಾ? ಎಕ್ಸಾಕ್ಟ್ಲಿ. ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆಯೂ, ಸೂರ್ಯನ ಉದಯ, ಮಳೆ ಬರುವುದು, ಗಾಳಿ ಬೀಸುವುದು, ಇವೆಲ್ಲವೂ ಒಂದು ಬೃಹತ್ ಯಜ್ಞದ ಭಾಗ. ಸರಿ. ನಾವು ಆ ಯಜ್ಞದ ಒಂದು ಸಣ್ಣ ಪಾಲುದಾರರು ಅನ್ನೋ ಅರಿವು ಮೂಡುತ್ತೆ. ಮನುಷ್ಯನನ್ನ ಪ್ರಕೃತಿಯ ಜೊತೆ, ಬ್ರಹ್ಮಾಂಡದ ಜೊತೆ ಬೆಸೆಯುವ ಅದ್ಭುತ ಪ್ರಕ್ರಿಯೆ ಇದು. ಇದೆಲ್ಲ ಕೇಳಲು ಬಹಳ ರೋಮಾಂಚಕಾರಿಯಾಗಿದೆ. ಬ್ರಹ್ಮಾಂಡ, ವರಾಹ, ಯಜ್ಞ. ಆದರೆ ನಾನಿಲ್ಲಿ ಸ್ವಲ್ಪ ವಾಸ್ತವಿಕತೆಗೆ ಅಂದ್ರೆ ರಿಯಾಲಿಟಿಗೆ ಬರಲು ಬಯಸ್ತೀನಿ. ಖಂಡಿತ ಬರೋಣ. ಮಾನವನ ಜೀವನದ ವಿವಿಧ ಹಂತಗಳಿಗೆ ಈ ಒಂದೇ ಆಚರಣೆ ಹೇಗೆ ಹೊಂದಿಕೊಳ್ಳುತ್ತೆ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಗೃಹಸ್ಥ. ನನಗೆ ಬೆಳಗ್ಗೆ ಎದ್ದು ಆಫೀಸಿಗೆ ಓಡುವ ಧಾವಂತ ಇರುತ್ತೆ, EMI ಕಟ್ಟುವ ಟೆನ್ಷನ್ ಇರುತ್ತೆ. ಹೌದು, ಎಲ್ರಿಗೂ ಇರೋದೇ ಅದು. ಇಷ್ಟೆಲ್ಲ ಬೃಹತ್ ಕಲ್ಪನೆಗಳನ್ನ ಮಾಡಿಕೊಂಡು ಕೂರಲು ನಾನೇನು ಕಾಡಿನಲ್ಲಿರೋ ಸನ್ಯಾಸಿಯಲ್ಲ ಅಲ್ವಾ? ಆಧುನಿಕ ಲೌಕಿಕ ಬದುಕಿನಲ್ಲಿ ಗೃಹಸ್ಥನಿಗೆ ಇದು ಹೇಗೆ ಪ್ರಸ್ತುತವಾಗುತ್ತೆ? ಈಗ ನೋಡಿ, ಹಿಂದೂ ಧರ್ಮದ ಮೂಲತತ್ವವೇ 4 ಆಶ್ರಮಗಳನ್ನ ಆಧರಿಸಿವೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಹೌದು, ಹಾಗೆಯೇ 4 ಗುರಿಗಳಿವೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಸರಿ. ಸಂಧ್ಯಾವಂದನೆಯು ಕೇವಲ ಕಾಡಿನಲ್ಲಿರುವ ಲೌಕಿಕ ಜಗತ್ತನ್ನು ತ್ಯಜಿಸಿದ ಸನ್ಯಾಸಿಗಳಿಗೆ ಸೀಮಿತವಾದದ್ದಲ್ಲ. ಓಹೋ, ಹೌದಾ? ಇದು ಪ್ರತಿಯೊಬ್ಬನಿಗೂ, ಅದರಲ್ಲೂ ಮುಖ್ಯವಾಗಿ ಗೃಹಸ್ಥನಿಗೆ ಅತಿ ಮುಖ್ಯವಾದದ್ದು. ಸಮಾಜದಲ್ಲಿ, ಸಂಸಾರದಲ್ಲಿ ಇದ್ಕೊಂಡೇ ಆಂತರಿಕ ಅನ್ವೇಷಣೆ ಮಾಡೋದಾ? ಅದ್ ಹೇಗೆ ಸಾಧ್ಯ? ಯಾಕೆ ಅಸಾಧ್ಯ?
ಗೃಹಸ್ಥನ ಮನಸ್ಸು ಸದಾ ಅರ್ಥ ಅಂದ್ರೆ ದುಡ್ಡು ಮತ್ತು ಕಾಮ ಅಂದ್ರೆ ಆಸೆ ಇದರ ಸುತ್ತಲೇ ತಿರುಗುತ್ತಾ ಇರುತ್ತಲ್ಲ. ಆ ಕಾರಣಕ್ಕಾಗಿಯೇ ಗೃಹಸ್ಥನಿಗೆ ಇದರ ಅಗತ್ಯ ಅತಿ ಹೆಚ್ಚಿದೆ. ಓ ಹಾಗಾ? ದೈನಂದಿನ ಕೌಟುಂಬಿಕ ಮತ್ತು ಲೌಕಿಕ ಜೀವನದ ಮಧ್ಯೆ ನಾವು ಸುಲಭವಾಗಿ ನಮ್ಮ ಮೂಲ ಅಸ್ತಿತ್ವವನ್ನು ಮರೆತುಬಿಡ್ತೇವೆ. ನಿಜ, ಬ್ಯುಸಿ ಲೈಫಲ್ಲಿ ಎಲ್ಲ ಮರ್ತು ಹೋಗುತ್ತೆ. ಕೋಪ, ತಾಪ, ಒತ್ತಡಗಳು ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಈ ಭಕ್ತಿಯುಕ್ತ ಜ್ಞಾನಯೋಗವು ಒಂದು ದೃಢವಾದ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ದಿನಕ್ಕೆ 3 ಬಾರಿ ಮಾಡುವ ಈ ಆಚರಣೆ ನಮ್ಮ ಸ್ಮಾರ್ಟ್ಫೋನ್ ಅನ್ನ ರೀಸ್ಟಾರ್ಟ್ ಮಾಡಿದಂತೆ ನಮ್ಮ ಮನಸ್ಸನ್ನ ಫ್ಯಾಕ್ಟರಿ ರೀಸೆಟ್ ಮಾಡುತ್ತಾ? ಕರಾರುವಾಗಿ ಹೇಳಿದ್ರಿ. ಲೌಕಿಕ ಬದುಕಿನ ಜಂಜಾಟಗಳ ನಡುವೆಯೂ ದಿನಕ್ಕೆ 3 ಬಾರಿ ನಮ್ಮ ಆಂತರಿಕ ಜಗತ್ತಿನ ಕಡೆಗೆ ಮುಖ ಮಾಡಲು ಇದು ಸಹಾಯ ಮಾಡುತ್ತೆ. ಭಕ್ತಿಯುಕ್ತ ಜ್ಞಾನಯೋಗ ಅನ್ನೋದು ಒಂದು ಸೇತುವೆ ಇದ್ದಾಗೆ. ಹೌದು, ಗ್ರಂಥವು ಇದನ್ನೇ ಬಹಳ ಸ್ಪಷ್ಟವಾಗಿ ಸಾರಾಂಶ ರೂಪದಲ್ಲಿ ಹೇಳುತ್ತೆ. ಏನಂತ? ಹೊರಗಿನ ಪ್ರಪಂಚದ ಜೊತೆ ನೀವು ಎಷ್ಟೇ ಕಠಿಣವಾಗಿ ವ್ಯವಹರಿಸಿದರೂ ಒಳಗಿನ ಪ್ರಶಾಂತತೆಯನ್ನು ಮತ್ತು ಆ ಬ್ರಹ್ಮಾಂಡದ ಶಕ್ತಿಯ ಅರಿವನ್ನು ಕಳೆದುಕೊಳ್ಳದಿಯುವ ತಂತ್ರವಿದು ಅಂತ. ವಾವ್! ಇದು ನಮ್ಮನ್ನ ಜಗತ್ತಿನಿಂದ ಓಡಿಹೋಗಲು ಹೇಳೋದಿಲ್ಲ, ಬದಲಾಗಿ ಜಗತ್ತಿನಲ್ಲಿ ಹೇಗೆ ಅಂಟಿಕೊಳ್ಳದೆ ಬದುಕಬೇಕು ಅಂತ ಕಲಿಸುತ್ತೆ. ಈ ಚರ್ಚೆಯಿಂದ ಒಂದು ವಿಚಾರ ಬಹಳ ಸ್ಪಷ್ಟವಾಯಿತು. ಯಾವುದು? ನಾವು ಕೇವಲ ಒಂದು ಯಾಂತ್ರಿಕ ಆಚರಣೆ ಎಂದು ಅಥವಾ ಯಾವುದೋ ಹಳೆಯ ಕಾಲದ ಕಟ್ಟುಪಾಡು ಅಂತ ಅನ್ಕೊಂಡಿದ್ದ ಪ್ರಕ್ರಿಯೆ ವಾಸ್ತವದಲ್ಲಿ ಎಷ್ಟು ಆಳವಾದ ಮಾನಸಿಕ, ಬೌದ್ಧಿಕ ಮತ್ತು ಬ್ರಹ್ಮಾಂಡದ ಒಳನೋಟಗಳನ್ನು ಹೊಂದಿದೆ ಅನ್ನೋದನ್ನ ಈ ಗ್ರಂಥ ಅದ್ಭುತವಾಗಿ ನಮ್ಮೆದುರು ತೆರೆದಿಟ್ಟಿದೆ. ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಅವುಗಳ ಹಿಂದಿನ ಆಳವಾದ ದೃಶ್ಯೀಕರಣ ಮತ್ತು ನಮ್ಮ ದೈನಂದಿನ ಒತ್ತಡದ ಬದುಕಿನೊಂದಿಗೆ ಅವುಗಳಿಗಿರುವ ಸಂಬಂಧವನ್ನು ಅರಿತುಕೊಳ್ಳುವುದು ಎಷ್ಟು ಮುಖ್ಯ ಅಂತ ತಿಳಿಯಿತು. ಜ್ಞಾನವಿಲ್ಲದ ಆಚರಣೆ ಕುರುಡು, ಆಚರಣೆ ಇಲ್ಲದ ಜ್ಞಾನ ಕುಂಟ ಅಂತ ಹೇಳ್ತಾರಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಇವೆರಡರ ಸಮಾಗಮವೇ ಸಂಧ್ಯಾವಂದನೆಯ ಅಂತರಂಗ. ಲೇಖಕರಾದ ವಿಜಯೇಂದ್ರ ರಾಮನಾಥ ಭಟ್ ಅವರು ತಮ್ಮ ದಶಕಗಳ ಅನುಭವ ಮತ್ತು ವಿದ್ವತ್ತನ್ನ ಈ ಗ್ರಂಥದಲ್ಲಿ ಧಾರೆ ಎರೆದು ಈ ಕೊಂಡಿಯನ್ನು ಬೆಸೆಯುವ ಕೆಲಸ ಮಾಡಿದ್ದಾರೆ. ಇಂದಿನ ಈ ಚರ್ಚೆಯ ಕೊನೆಯಲ್ಲಿ ಮೂಲ ಗ್ರಂಥದ ಈ ಎಲ್ಲಾ ವಿಚಾರಗಳ ಆಧಾರದ ಮೇಲೆ ನಮ್ಮ ಕೇಳುಗರಿಗೆ ಒಂದು ಹೊಸ ವಿಚಾರವನ್ನು ಚಿಂತನೆಗೆ ಬಿಡಬೇಕು ಅನಿಸ್ತಿದೆ. ಹೇಳಿ, ಖಂಡಿತ ಹೇಳಿ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾನಸಿಕ ಏಕಾಗ್ರತೆಗಾಗಿ, ಒತ್ತಡ ನಿವಾರಣೆಗಾಗಿ, ನಮ್ಮದೇ ಮನಸ್ಸನ್ನ ಕಂಟ್ರೋಲ್ ಮಾಡಲು ನಾವು $100 ಕೊಟ್ಟು ಮೈಂಡ್ಫುಲ್ನೆಸ್ ಆಪ್ಗಳನ್ನು ಡೌನ್ಲೋಡ್ ಮಾಡ್ತೀವಿ ಅಲ್ವಾ? ಹೌದು, ದುಬಾರಿ ಧ್ಯಾನ ಶಿಬಿರಗಳಿಗೆ ಹೋಗಿ ವೀಕೆಂಡ್ ಕಳೀತಿವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಯಾವುದೇ ಬಾಹ್ಯ ಉಪಕರಣಗಳಿಲ್ಲದೆ ಕೇವಲ ಉಸಿರಾಟ, ಕಲ್ಪನಾಶಕ್ತಿ ಮತ್ತು ಮಂತ್ರಗಳ ಮೂಲಕ ಮನಸ್ಸನ್ನ ಬ್ರಹ್ಮಾಂಡದ ಮಟ್ಟಕ್ಕೆ ವಿಸ್ತರಿಸುವಂತಹ ಸಂಪೂರ್ಣ ಉಚಿತವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ತಂತ್ರಜ್ಞಾನ ಇದು. ಹೌದು, ಒಂದು ಟೆಕ್ನಾಲಜಿ ಆಫ್ ದ ಮೈಂಡ್ ಅನ್ನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿದ್ರು ಎಂಬುದು ಅಚ್ಚರಿಯ ಅಲ್ವೇ? ನಿಜಕ್ಕೂ ಅಚ್ಚರಿಯ ವಿಚಾರ ಇದು. ಆ ಹಳೆಯ ಔಟ್ಡೇಟೆಡ್ ಸಾಫ್ಟ್ವೇರ್ ಅನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಇಡೀ ಬ್ರಹ್ಮಾಂಡವನ್ನು ಮ್ಯಾಪ್ ಮಾಡುವ ಕೋಡ್ ಅಡಗಿರುವಂತೆ ನಾವಿಂದು ನಿರ್ಲಕ್ಷಿಸುತ್ತಿರುವ ಈ ಪ್ರಾಚೀನ ಆಚರಣೆ ಒಳಗೆ ಮನುಷ್ಯನ ಮನಸ್ಸನ್ನು ಉನ್ನತೀಕರಿಸುವ, ರೀವೈರ್ ಮಾಡುವ ಅದ್ಭುತ ವಿಜ್ಞಾನ ಅಡಗಿದೆ. 100% ಸತ್ಯ. ಮುಂದಿನ ಬಾರಿ ನೀವು ಕಣ್ಣು ಮುಚ್ಚಿ ಕುಳಿತಾಗ ಇದು ಕೇವಲ ಒಂದು ಆಚರಣೆಯಲ್ಲ, ಇದೊಂದು ಅನಂತ ಸಾಧ್ಯತೆಗಳ ಹೆಬ್ಬಾಗಿಲು ಎಂಬುದರ ಬಗ್ಗೆ ಒಮ್ಮೆ ಯೋಚಿಸಿ.